ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಫಿನಾಲೆ ಅಂತೂ ಬೊಂಬಾಟಾಗಿತ್ತು. ಸುದೀಪ್ ಅಣ್ಣ ಮಾತ್ರ ಸೂಪರಾಗಿ ಕಾಣಿಸ್ತಿದ್ರು, ಸಖತ್ತಾಗಿ ನಡೆಸ್ಕೊಟ್ರು. ಆದರೆ ಈ ವಿಷಯ ಏನಪ್ಪ ಅಂದರೆ, ಕೆಲವರು ಇರ್ತಾರೆ ಅವಿವೇಕಿಗಳು. ಆ ಒಂದು ಬಿಗ್ ಬಾಸ್ನ ಆಚೆ ಕಡೆ ಇಂಟರ್ವ್ಯೂ ಅಲ್ಲಿ ಹೆಂಗಂದ್ರೆ ಆ ಒಂದು ಶೋ ಬಗ್ಗೆ ಹೆಂಗಂದ್ರಂಗೆ ಮಾತಾಡಿದ್ರು. ಅವ್ರಿಗೆ ತುಂಬ ಗೌರವ ಕೊಟ್ಟಿದ್ದಾರೆ ನಿನ್ನೆ ಸುದೀಪ್ ಅಣ್ಣ. ರಕ್ಷಕ್ ಬುಲೆಟ್ ಎಂಬ ತುಂಬ ಜ್ಞಾನಿ ಆಚೆ ಕಡೆ ಬಿಗ್ ಬಾಸ್ ಹೌಸ್ ಬಗ್ಗೆ ಹೆಂಗಂದ್ರಂಗೆ ಇಂಟರ್ವ್ಯೂ ಅಲ್ಲಿ ಮಾತಾಡ್ತಿದ್ರು. ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಿದ್ದ. ನಾನು ಕೊಟ್ಟರೆ ಕಮಿಟ್ ಹುಚ್ಚೋಗ್ಬಿಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಡೈಲಾಗ್ ಬಿಡ್ತಿದ್ದ ಒಂದು ಚಾನಲ್ ಇಂಟರ್ವ್ಯೂ ಅಲ್ಲಿ. ನಿನ್ನೆ ಕೊಟ್ಟಿರೋ ಸುದೀಪ್ ಅಣ್ಣ ಮಾಂಜಾಗೆ ಮತ್ತು ಟಕ್ಕರ್ಗೆ ಅವನೇ ಉಯ್ಕೊಂಬಿಟ್ಟಿರ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ಶೋ ಬಗ್ಗೆ ಒಂದು ರೆಸ್ಪೆಕ್ಟ್ ಇರಬೇಕು. ಸುದೀಪ್ ಅಣ್ಣ ಅಂತ ಮೇರು ನಟರು 10 ವರ್ಷದಿಂದ ಒಂದು ಶೋ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ವ್ಯಾಲ್ಯೂ ಇರುತ್ತೆ, ಅವ್ರಿಗೊಂದು ಘನತೆ ಇರುತ್ತೆ. ಅದಕ್ಕೆ 1% ಆದರೂ ರೆಸ್ಪೆಕ್ಟ್ ಕೊಡಬೇಕು. ಅಂಥ ದೊಡ್ಡ ವ್ಯಕ್ತಿ ಏನಲ್ಲ ಇವನು. ಇನ್ನು ಚೈಲ್ಡ್ಸ್ ಚಪಾತಿ ಹೆಂಗೆ ಮಾತಾಡಬೇಕು ಅನ್ನೋದೇ ಇನ್ನೂ ಕಲ್ತಿಲ್ಲ. ನಿನ್ನೆ ಕೊಟ್ಟಿರೋ ಏಟಿಗೆ ಸುದೀಪ್ ಅಣ್ಣ ಇನ್ಮೇಲಾದರೂ ತಿದ್ಕೋಬೇಕು. ಮತ್ತು ಮಾತಾಡೋದ್ರ ಬಗ್ಗೆ ಒಂದು ಅರಿವಿರಬೇಕು. ನಾನು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ, ಎಂಥವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಂಚೂರು ಅರಿವಿಟ್ಕೊಂಡು ಮಾತಾಡಬೇಕು. ಇನ್ಮೇಲಾದರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಗುರು. ಇಲ್ಲ ಅಂದರೆ ಇವತ್ತು ಕಳೆದಿರೋ ಮಾನ ಮರ್ಯಾದೆ ಇನ್ಯಾವತ್ತೂ ಉಳಿಸ್ಕೊಳಕ್ಕಾಗಲ್ಲ. ನೀನೇನೇ ದಬ್ಬಾಕಿದ್ರು ಅದು ವಾಪಸ್ಸಂತೂ ನಿಜವಾಗ್ಲೂ ಸಿಗಲ್ಲ. ನಿಮ್ಮ ತಂದೆಯವರ ಸ್ಥಾನಮಾನನ ಒಂದು ಸ್ವಲ್ಪನಾದರೂ ಇನ್ಮೇಲಾದರೂ ಗೌರವದಿಂದ ಉಳಿಸ್ಕೊಂಡು ಹೋಗು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಾನು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿನ್ನ ವೈಯಕ್ತಿಕ ವಿಚಾರ ನಮಗೇನು ಬೇಕಾಗಿಲ್ಲ. ಒಂದು ಶೋ ಬಗ್ಗೆ ಒಂಚೂರಾದರೂ ಮರ್ಯಾದೆ ಕೊಡು ಇನ್ಮೇಲಾದರೂ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮೇರು ನಟರಿಗೆ 1% ಆದರೂ ಗೌರವ ಕೊಟ್ಟರೆ ನಿನಗೂ ಒಳ್ಳೆಯದೇ. ಅವರು ಗೌರವದಿಂದ ಮಾತಾಡ್ತಾರೆ. ಇಲ್ಲ ಅಂದರೆ ನಿನ್ನೆ ಆಗಿರೋ ಕಥೆನೇ ಯಾವಾಗಲೂ ಮುಂದುವರಿಸ್ತಾ ಹೋಗುತ್ತೆ. ಯಾರು ನಿನಗೆ ಬೆಲೆನೇ ಕೊಡಲ್ಲ ಗುರು. ಆಮೇಲೆ ಇನ್ಮೇಲಾದರೂ ಕರ್ನಾಟಕ ಜನತೆಯ ಪ್ರೀತಿ ವಿಶ್ವಾಸ ಗೆಲ್ಲೋದಕ್ಕೆ ಟ್ರೈ ಮಾಡು ಆದಷ್ಟು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಸ್ನೇಹಿತರೆ, ಈ ದಿನ ಇವತ್ತು ಯಾರು ಹೊರಗಡೆ ಹೋಗ್ಬೋದು. ಇನ್ನೂ 3 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದು ಯಾರ್ಯಾರು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಏನು ಅಪ್ಡೇಟ್ ಬರುತ್ತೋ ನಾನಂತೂ ನಿಜವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಮತ್ತು ಸ್ನೇಹಿತರೆ, ಈ ಒಂದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಮಸ್ಕಾರ.